ಸರ್, ನಿಮ್ಮ ಚಾ, ನಿಮ್ಮದು ಸಕ್ಕರೆ ಇರೋ ಚಾ, ಮತ್ತು 4 ನಂಬರಿಂದು ಸಕ್ಕರೆ ಚಾ, 5ನೇ ನಂಬರಿಂದು ಸಕ್ಕರೆ ಚಾ, 6ನೇ ನಂಬರಿಂದು ಸಕ್ಕರೆ ಇಲ್ಲದೆ ಇರೋ ಚಾ, ಮತ್ತು ಸರ್ ಇದು ನಿಮ್ಮ ಚಾ. ಏ ರಾಜು, ಹೇಳಿ ಸರ್. ಏನಪ್ಪ ಇದು? ಏನಾಯ್ತು ಸರ್? ಮೊದಲೇ 4 ಇಂಚಿನ ಗ್ಲಾಸು, ಅದ್ರ ಮೇಲೆ 1 ಇಂಚ್ ಚಾಯ್ ಕಡಿಮೆ, ಅದಲ್ಲದೆ ಸಕ್ಕರೆ ಕೂಡ ಇಲ್ಲ. ನಾನು ಪ್ರತಿದಿನ ಸಮಯಕ್ಕೆ ಸರಿಯಾಗಿ ಬರ್ತೀನಿ, ಸಮಯಕ್ಕೆ ಸರಿಯಾಗಿ ಹೋಗ್ತೀನಿ. ನಾನು ಯಾವತ್ತೂ ಕೂಡ ಕೆಲಸದಲ್ಲಿ ವಂಚನೆ ಮಾಡಿಲ್ಲ. ಮತ್ತೆ ನನಗೆ ಯಾಕಪ್ಪ ಹೀಗೆ? ಸಾರಿ ಸರ್, ತಪ್ಪಾಯಿತು. ಘೋಷ್ ಅವರ ಸಕ್ಕರೆ ರಹಿತ ಚಾಯ್ನ ನಿಮಗೆ ಕೊಟ್ಬಿಟ್ಟೆ. ಸಕ್ಕರೆ ಇಲ್ಲದೆ ಚಾ ಕೊಟ್ಟೆ, ಅದ್ರಲ್ಲಿ ಚಾ ಕಡಿಮೆ. ಸಂಬಳ ಸಿಕ್ಕಿದೆ, ಅದ್ರಲ್ಲಿ ಪೈಸೆ ಕಡಿಮೆ. ಹೆಂಡತಿ ಜಗಳ ಆಡ್ತಿದ್ದಾಳೆ ನನ್ನ ಹತ್ರ. ಅರೆ ತಕೊಳ್ಳಿ ನಿಮ್ ಚಾಯ. ಏನ್ರಿ ಬೆಳಿಗ್ಗೆ ಇಷ್ಟೊಂದು ಗರಂ ಆಗ್ಬಿಟ್ರಲ್ಲ? ಘೋಷ್ ಬಾಬು, ಇದೆಲ್ಲ ನಡೆಯೋದಿಲ್ಲ ನೋಡಿ. ನನ್ನ ಹೆಂಡತಿಗೆ ಗೊತ್ತು ಈ ತಿಂಗಳು ನನ್ನ ಸಂಬಳ ಹೆಚ್ಚಿದೆ ಅಂತ. ಅದರಿಂದ ಅವಳು ಶಾಪಿಂಗ್ ಆಗಿ ಪ್ಲಾನ್ ಮಾಡಿದ್ಲು. ಆದ್ರೆ ಕವರ್ ತೆಗೆದು ನೋಡಿದಾಗ ಹಣ ಕಡಿಮೆ ಆಗಿತ್ತು. ನಾನೇ ಅಳಿಸಿಟ್ಟಿದ್ದೇನೆ ಅಂತ ಅವಳಿಗೆ ಸಂಶಯ ಬಂತು. ರಾತ್ರಿ ನನಗೆ ನಿದ್ದೆನೆ ಬರಲಿಲ್ಲ. ಅರೆ ಎಲ್ಲ ಕಡೆ ಇದ್ದೇ ಚೆಕ್ಕ ಇಂತದ್ದು. ಏನ್ ನೋಡಿ, ನನ್ ಮಗ ದೊಡ್ಡ ಕಂಪನಿಯಲ್ಲಿ ಕಾಂಟ್ರಾಕ್ಟ್ ಕೆಲಸ ಮಾಡಿದ್ದ. ಆ ಕಾಂಟ್ರಾಕ್ಟ್ 2 ಲಕ್ಷ ರೂಪಾಯಿದಾಗಿತ್ತದು. ಆದ್ರೆ ಪೇಮೆಂಟ್ ಮಾಡಿದಾಗ 2,000 ರೂಪಾಯಿ ಕಡಿಮೆ ಕೊಟ್ರು. ಘೋಷ್ ಅವರೇ, ನಿನ್ನೆ ನಾನು ನನ್ನ ಫಿಕ್ಸೆಡ್ ಡಿಪಾಸಿಟ್ ಮೆಚೂರ್ ಮಾಡಿಸ್ಕೊಂಡೆ. ಆದರೆ ಬ್ಯಾಂಕ್ನಲ್ಲಿ ನನ್ನ ಅಕೌಂಟ್ಗೆ 10% ಕಡಿಮೆ ಕ್ರೆಡಿಟ್ ಆಗಿದೆ. ಯಾಕೆ ಹಾಗೆ ಮಾಡಿದ್ರಿ ಅಂತ ನಾನು ನಾಳೆನೇ ಕೇಳ್ತೀನಿ. ನಾನು ಅದನ್ನೇ ಯೋಚಿಸ್ತಾ ಇದ್ದೆ, ಏನ್ ವಿಷಯ ಅಂತ. ನನ್ ಬಾಡಿಗೆದಾರ ಹೊಸ ಕಾಂಟ್ರಾಕ್ಟ್ ಪಡೆದುಕೊಂಡ್ ಬಳಿಕ ಈ ತಿಂಗಳಲ್ಲಿ ಬಾಡಿಗೆ ಮೇಲೆ ತೆರಿಗೆ ಹೆಸರಲ್ಲಿ 3% ಕಟ್ ಮಾಡ್ಬಿಟ್ಟ. ಕೇಳಿದ್ರೆ ಹೇಳಿದ TDS ಕಟ್ ಆಯ್ತು ಅಂತ. ಏನ್ ಹೇಳೋದು? ನನ್ನ ಕತೆ ಕೂಡ ಹಾಗೆ ಆಗಿದೆ. ಮನೆ ನಡೆಸೋದು ಕಷ್ಟ ಆಗ್ತಿದೆ ಅಂತ, ಸಂಬಳ ಸಾಕಾಗೋದಿಲ್ಲ ಅಂತ ಹೊರಗಡೆ ಕಮಿಷನ್ ಮೇಲೆ ಕೆಲಸ ಮಾಡ್ತಿದ್ದೆ. ಇಲ್ಲಿ ನೋಡಿ, 2 ದಿನಗಳ ಹಿಂದೆ ಕಂಪನಿಯವರು ಕಮಿಷನ್ ಹಣ ಕೊಡುವಾಗ 10% TDS ಕಟ್ ಮಾಡ್ಬಿಟ್ಟಿದ್ರು. ನಿಲ್ಲಿ, ತುಂಬಾ ಆಶ್ಚರ್ಯ ಆಗ್ತಾ ಇದೆ. ರಮೇಶನಿಗಾಗಿ ಬ್ಯಾಂಕ್ ಬಡ್ಡಿಯಲ್ಲಿ 10% ಕಟ್ ಮಾಡಿತ್ತು. ಮತ್ತೆ ಅದೇ ಬ್ಯಾಂಕ್ ನಲ್ಲಿ ನಂದು ಫಿಕ್ಸ್ ಡಿಪಾಸಿಟ್ ಇತ್ತು, ಅದಕ್ಕಾಗಿ 20% ಕಟ್ ಆಯ್ತು. ಇದು ಹಂಗಾಯ್ತು? ತುಂಬಾ ಫಜಿತಿ ಆಯ್ತಲ್ಲ. ಹೀಗೆ ನಡೀತಾ ಇದ್ರೆ ಒಂದ್ ದಿವಸ ದೇವರು ನನ್ನ ಹೆಸರನ್ನೇ ಕಟ್ ಮಾಡ್ತಾನೆ ಅಷ್ಟೇ. ಆಗಲ್ಲ, ನನ್ನದು ಕೂಡ ಅನೇಕ ದಿನಗಳಿಂದ ಕಟ್ ಆಗ್ತಾ ಇದೆ. ನಿಲ್ಲಿ, ಹಾಗಾದ್ರೆ ಒಂದು ವಿಚಾರ ಹೇಳಿ, ಈ ಸಂಬಳದಿಂದ ಹಣ ಯಾಕೆ ಕಟ್ ಮಾಡ್ತಾ ಇದ್ದಾರೆ? ಇದನ್ನು ಆದಾಯ ತೆರಿಗೆ ಕಾಯ್ದೆ ಅಂತಾರೆ. ಪ್ರತಿ ವರ್ಷ ಒಂದು ಸರಾಸರಿ ರೂಪದಲ್ಲಿ ನಿಮ್ಮ ಮಾಸಿಕ ವೇತನದಿಂದ ತೆರಿಗೆ ವಜಾ ಮಾಡಿಕೊಳ್ಳಲಾಗ್ತದೆ. ಆದ್ರೆ ಇದಕ್ಕೆ ಮುಂಚೆ TDS ಕಟ್ ಆಗ್ತಿರ್ಲಿಲ್ಲ. ಏಕೆಂದ್ರೆ ಇಲ್ಲಿ ತನಕ ನೀವು ತೆರಿಗೆ ವ್ಯಾಪ್ತಿಗೆ ಬಂದಿರಲಿಲ್ಲ. ನೋಡಿ, ಯಾರೇ ವ್ಯಕ್ತಿಯ ಆದಾಯ ತೆರಿಗೆ ವಿನಾಯಿತಿ ಆದಾಯಕ್ಕಿಂತ ಅಧಿಕವಾಗಿದ್ದಲ್ಲಿ ಅಂತಹ ಹೆಚ್ಚಿನ ಆದಾಯಗಳಿಂದ ಸೆಕ್ಷನ್ 192 ಅನ್ವಯ ತೆರಿಗೆಗಳನ್ನು ವಜಾ ಮಾಡಲಾಗ್ತದೆ. ಯಾಕಂದ್ರೆ ಇಲ್ಲಿ ನಿಮ್ಮ ವೇತನ ಹೆಚ್ಚಿರುತ್ತೆ ಮತ್ತು ವಾರ್ಷಿಕ ಆದಾಯ ತೆರಿಗೆ ವಜಾಕ್ಕಾಗಿ ಅರ್ಹತೆಯನ್ನು ಹೊಂದಿರುತ್ತೆ. ಆದ್ದರಿಂದ ಎಕ್ಸ್ಟ್ರಾ ಹಣದ ಮೇಲೆ ತೆರಿಗೆ ವಿಧಿಸಲಾಗ್ತದೆ. ಅಷ್ಟೇ ಅಲ್ಲ, ಸೆಕ್ಷನ್ 192(1)(a) ಅನ್ವಯ ನಿಮ್ಮಲ್ಲಿ ಇನ್ಯಾವುದೇ ಇತರ ರೂಪದಲ್ಲಿ ಆದಾಯ ಅಥವಾ ಸ್ವತ್ತುಗಳಿದ್ದಲ್ಲಿ, ಒಂದು ವೇಳೆ ಆ ಸಂಸ್ಥೆಯು ಸ್ವತಃ ಅವುಗಳ ಮೇಲೆ ತೆರಿಗೆ ಪಾವತಿಸದೇ ಇದ್ದ ಪಕ್ಷದಲ್ಲಿ ತೆರಿಗೆಯನ್ನು ವಿಧಿಸಲಾಗ್ತದೆ. ಅಂದ್ರೆ ಯಾರೇ ಉದ್ಯೋಗದಲ್ಲಿರುವ ವ್ಯಕ್ತಿ 1 ವರ್ಷದಲ್ಲಿ 1ಕ್ಕಿಂತ ಹೆಚ್ಚು ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿದ್ದಲ್ಲಿ ಮತ್ತು ಯಾವುದೇ ಒಂದು ಸಂಸ್ಥೆಯಲ್ಲಿ ಸಿಗುತ್ತಿರುವ ವೇತನದ ಬಗ್ಗೆ ಇನ್ನೊಂದು ಸಂಸ್ಥೆಗೆ ವಿವರವನ್ನು ನೀಡಿದ್ದಲ್ಲಿ TDS ಕಟ್ ಮಾಡುತ್ತಿರುವಾಗ ಇತರ ಸಂಸ್ಥೆಯಿಂದ ದೊರಕಿರುವ ವೇತನಗಳನ್ನು ಕೂಡ ಲೆಕ್ಕಾಚಾರ ಮಾಡಿಕೊಂಡು TDS ವಜಾ ಮಾಡಲಾಗ್ತದೆ. ಯಾರೇ ಎಂಪ್ಲಾಯಿ ತನ್ನ ಇತರ ಆದಾಯದ ವಿವರಗಳನ್ನು ಸಂಸ್ಥೆಗೆ ನೀಡಿದ್ದಲ್ಲಿ ಆ ಸಂಸ್ಥೆಯು ಅವರ ಇತರ ಆದಾಯವನ್ನು ಕೂಡ ಮೂಲ ಆದಾಯದೊಂದಿಗೆ ಸೇರಿಸಿಕೊಳ್ತಾ TDS ಕಟ್ ಮಾಡಲೇಬೇಕಾಗ್ತದೆ. ನೆನಪಿರಲಿ, ಹೌಸ್ ಪ್ರಾಪರ್ಟಿ ಲಾಸ್ ಹೊರತುಪಡಿಸಿ ಬೇರೆ ಯಾವುದೇ ಲಾಸ್ ಅನ್ನು ಲೆಕ್ಕಾಚಾರಕ್ಕೆ ತಗೊಳ್ಳೋದಿಲ್ಲ. ಸೆಕ್ಷನ್ 89 ಅನುಸಾರ ಎಂಪ್ಲಾಯಿ ತನಗೆ ರಿಲೀಫ್ ಬೇಕು ಅಂತ ಬಯಸಿದರೆ ಇದನ್ನ ಗಮನಿಸಿ TDS ಕಟ್ ಮಾಡಲಾಗ್ತದೆ. ವೇತನದಿಂದ ವಜಾ ಮಾಡಿಕೊಂಡಿರುವ TDS ಹೆಚ್ಚಾಗಿರಬಹುದು ಅಥವಾ ಕಡಿಮೆ ಆಗಿರಬಹುದು. ಅದನ್ನು ಅದೇ ವರ್ಷದಲ್ಲಿ ನೀಡಲಾಗುವ ಯಾವುದೇ ತಿಂಗಳಿನ ವೇತನದೊಂದಿಗೆ ಅಡ್ಜಸ್ಟ್ ಮಾಡಲಾಗ್ತದೆ. ಇದನ್ನ ಯಾರಾದ್ರೂ ಇನ್ಫಾರ್ಮ್ ಮಾಡಬೇಕಾಗಿತ್ತು. ಇಲ್ಲವಾದಲ್ಲಿ ಅನಗತ್ಯ ಗೊಂದಲ. ಆದ್ದರಿಂದಲೇ TDS ಕಟ್ಟಾಗುತ್ತಿದೆ ಎಂದು ನಿಮಗೆ ಇನ್ಫಾರ್ಮ್ ಮಾಡಲಾಗ್ತದೆ. ಅವರ ವತಿಯಿಂದ ನಿಮಗೊಂದು TDS ಸರ್ಟಿಫಿಕೇಟ್ ನೀಡಲಾಗ್ತದೆ ಮತ್ತು ಅದರಲ್ಲಿ TDS ಬಗ್ಗೆ ಸಂಪೂರ್ಣ ವಿವರಗಳನ್ನು ನೀಡಲಾಗ್ತದೆ. ಇದನ್ನ ನೀವು IT ರಿಟರ್ನ್ ಜೊತೆಯಲ್ಲಿ ಸರ್ಕಾರಕ್ಕೆ ಜಮೆ ಮಾಡಬಹುದು. ಹಾಗೂ ಇದನ್ನು ನಿಮ್ಮ ಟ್ಯಾಕ್ಸ್ ಲಯಬಿಲಿಟಿಯೊಂದಿಗೆ ಹಣವನ್ನ ಅಡ್ಜಸ್ಟ್ ಮಾಡಲಾಗ್ತದೆ. 10 ಅಂಕಿಗಳ ಟ್ಯಾನ್
ಮತ್ತು TDS ಅನ್ನ ಬೇರೆ ಬೇರೆ ವಿವರಣೆಯೊಂದಿಗೆ ತಿಳಿಸಬೇಕು. ಪ್ರತಿಯೊಂದು ಡಿಡಕ್ಟರ್ ಅನ್ನು ಕೂಡ ಟ್ಯಾನ್ಗಾಗಿ ಪ್ರತ್ಯೇಕವಾಗಿ ಅಪ್ಲೈ ಮಾಡಬೇಕು. ಟ್ಯಾನ್ನಲ್ಲಿ 10 ಅಂಕೆಗಳ ಆಲ್ಫಾ ನ್ಯೂಮರಿಕ್ ಸಂಖ್ಯೆಗಳಿರ್ತವೆ. ಟ್ಯಾನ್ಗಾಗಿ ಫಾರ್ಮ್ 49B ಯಲ್ಲಿ ಅರ್ಜಿ ಸಲ್ಲಿಸಬೇಕು. TDS ಹೆಸರಿನಲ್ಲಿ ಹೆಚ್ಚು ಹಣ ಕಟ್ಟಾದ್ರೆ? ಇಲ್ಲ, ಹಾಗಾಗಲ್ಲ. ಒಂದು ವೇಳೆ ನಿಮ್ಮ ಟ್ಯಾಕ್ಸ್ ಲಯಬಿಲಿಟಿಗಿಂತ TDS ಅಧಿಕವಾಗಿದ್ರೆ ತೆರಿಗೆ ರೂಪದಲ್ಲಿ ಪಾವತಿ ಮಾಡಿರುವ ಎಕ್ಸ್ಟ್ರಾ ಹಣವನ್ನ ಬಡ್ಡಿ ಸಮೇತ ಹಿಂತಿರುಗಿ ನೀಡಲಾಗ್ತದೆ. TDS ಕಟ್ ಮಾಡಿ ನಿಮ್ಮ ಹಣ ನಿಮಗೆ ಜಮೆಯಾಗಿದೆಯೋ ಇಲ್ವೋ ಅನ್ನೋದನ್ನ ನೋಡೋದಕ್ಕೆ ನೀವು ಪ್ರತಿ 3 ತಿಂಗಳಿಗೊಮ್ಮೆ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ನಲ್ಲಿ ತನಿಖೆ ಮಾಡಿ ಕಂಡುಕೊಳ್ಬಹುದು. Various facilities relating to TDS are available on portal Traces of the Income Tax Department. To avail the facilities of this portal, one has to register on the site www.tin-nsdl.com or www.tdscpc.gov.in. After that, the user can log into the portal and avail the various facilities. It is mandatory for government offices, companies, and such individuals whose accounts are required to be audited as per provisions of Section 44AB and those having more than 20 employees from whom tax is deductible to file TDS statements. Deductor can avail various facilities like viewing challan, TDS or TCS credit, Form 16 or 16A, 27D, 16B, justification report, online correction, etc. using this portal. Taxpayers can log on to this portal and obtain information like TDS or TCS deposited by deductor, advance tax, self-assessment tax, refund and other relevant information. Accounts officer can register on to this portal and view specific TAN statements and can obtain information about DDOs from dashboard facility provided therein. ನಿಜ ಹೇಳಬೇಕು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಕಾನೂನು ಅನ್ವಯ ಬೇರೆ ಬೇರೆ ಪಾವತಿಗಳ ಮೇಲೆ ನಿರ್ಧಾರಿತ ದರದಲ್ಲಿ TDS ವಜಾ ಮಾಡಲಾಗುತ್ತದೆ. ಕೆಲವೊಂದು ಕೇಸ್ಗಳಲ್ಲಿ ಟ್ಯಾಕ್ಸ್ ವಜಾ ಮಾಡಲಾಗುವುದಿಲ್ಲ ಅಥವಾ ಕಡಿಮೆ ದರದಲ್ಲಿ ಟ್ಯಾಕ್ಸ್ ವಜಾ ಮಾಡಲಾಗುತ್ತದೆ. ಇದೇ ಪ್ರಕಾರವಾಗಿ ನೀವು ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅಥವಾ ಯಾರಿಗೆ ನೀವು ಪೇಮೆಂಟ್ ಮಾಡ್ತೀರೋ ಅವರು 15G ಅಥವಾ 15H ಫಾರ್ಮ್ ಅನ್ನ ಭರ್ತಿ ಮಾಡ್ಕೋಬೇಕು. ಹಂಗಂದ್ರೇನು? ಒಂದು ವೇಳೆ ನಿಮಗೆ ನಿಮ್ಮ ಟ್ಯಾಕ್ಸ್ ಲಯಬಿಲಿಟಿ ನಿಮ್ಮ ಆದಾಯ ತೆರಿಗೆಗಿಂತ ಕಡಿಮೆ ಇದೆ ಎಂದು ಅನಿಸಿದ್ರೆ ನೀವು ಸೂಕ್ತವಾದ ಆಧಾರ ಸಹಿತ ಸಾಬೀತು ಮಾಡಬಲ್ಲಿರಾದಲ್ಲಿ ಆದಾಯ ತೆರಿಗೆ ಕಾನೂನು ಪ್ರಕಾರ ಸೆಕ್ಷನ್ 197 ಅನ್ವಯ ಫಾರ್ಮ್ ನಂಬರ್ 13ರಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗೆ ಅರ್ಜಿ ಸಲ್ಲಿಸಬಹುದು. ಹೌದಾ? 15G ಮತ್ತು 15H ಅಂದ್ರೇನು? ನೋಡಿ, ನಿಮ್ಮ ವಾರ್ಷಿಕ ಆದಾಯ ತೆರಿಗೆ ವಿಧಿಸಬಹುದಾದ ಕನಿಷ್ಠ ಸೀಮೆಗಿಂತ ಕಡಿಮೆಯಾಗಿದ್ದಲ್ಲಿ ನಿಮ್ಮ TDS ಕಟ್ ಮಾಡಬಾರದು ಅಂತ ನೀವು ಬಯಸಿದಲ್ಲಿ ಫಾರ್ಮ್ 15G ಮೂಲಕ ಅಥವಾ ಒಂದು ವೇಳೆ ನೀವು ಸೀನಿಯರ್ ಸಿಟಿಸನ್ ಆಗಿದ್ದಲ್ಲಿ ಫಾರ್ಮ್ 15H ಮೂಲಕ ನಿಮ್ಮ ಕೋರಿಕೆಯನ್ನ ನೀವು ಅವರಿಗೆ ಸಲ್ಲಿಸಬಹುದಾಗಿದೆ. ಒಂದು ವಿಷಯ ತಿಳಿಸಿ, ಒಂದೇ ಪೇಮೆಂಟ್ ನಲ್ಲಿ ಬೇರೆ ಬೇರೆ ಪರ್ಸೆಂಟೇಜ್ಗಳ TDS ಕಟ್ ಮಾಡ್ಲಾಗತ್ತಾ? ಇಲ್ಲ 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 ಇಲ್ಲ, ಅದು ಹಾಗಲ್ಲ. ನೋಡಿ, ಬೇರೆ ಬೇರೆ ಪೇಮೆಂಟ್ಗಾಗಿ ಬೇರೆ ಬೇರೆ ದರಗಳಲ್ಲಿ TDS ಕಟ್ ಮಾಡಲಾಗ್ತದೆ. ಆದರೆ ಒಂದೇ ರೀತಿಯ ಪೇಮೆಂಟ್ಗಾಗಿ TDS ಕಟ್ ಮಾಡೋದಕ್ಕಾಗಿ ಒಂದೇ ದರ ಇರುತ್ತೆ.
ಕಮಿಷನ್ ಟೈಮಲ್ಲಿ ಬ್ಯಾಂಕು 10%, ನನ್ನ ಟೈಮಲ್ಲಿ 20% ಯಾಕೆ ಕಟ್ ಮಾಡ್ತು? ನಿಮ್ಮ ಬಳಿ ಪ್ಯಾನ್ ಇದೆಯಾ? ನನ್ನ ಹತ್ರ ಪ್ಯಾನ್ ಇಲ್ಲ, ಯಾಕಂದ್ರೆ ಪ್ಯಾನ್ ಅಗತ್ಯ ಇರಲ್ಲ. ವರ್ಷಕ್ಕೆ 1 ಲಕ್ಷನೂ ಆದಾಯ ಇರಲ್ಲ ನನಗೆ. ಹಾಗಾಗಿ ಚಿಕ್ಕಪ್ಪ ಹೇಳಿದ್ರು ಇಷ್ಟು ಕಡಿಮೆ ಆದಾಯ ಇದ್ರೆ ಪ್ಯಾನ್ ಬೇಡ ಅಂತ. ನೋಡಿ, ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನ ಸೆಕ್ಷನ್ 206 ಎ ಅನ್ವಯ ಒಂದು ವೇಳೆ ನಿಮ್ಮಲ್ಲಿ ಪ್ಯಾನ್ ಇಲ್ಲವಾದಲ್ಲಿ ಅಧಿಕ ದರದಲ್ಲಿ ನಿಮ್ಮ TDS ಕಟ್ ಮಾಡಲಾಗ್ತದೆ. ಯಾವುದೇ ನಿರ್ಧಾರಿತ ಪೇಮೆಂಟ್ ಮೇಲೆ ಕಾನೂನಿನ ಪ್ರಕಾರ ಆ ವೇಳೆಯಲ್ಲಿ ಅನ್ವಯವಾಗುವ TDS ಅಥವಾ 20% ಇವುಗಳಲ್ಲಿ ಯಾವುದು ಅಧಿಕವಾಗಿರುತ್ತೋ ಅದೇ ದರದಲ್ಲಿ TDS ಕಟ್ ಮಾಡಲಾಗ್ತದೆ. ನಿಮ್ಮಲ್ಲಿ ಪ್ಯಾನ್ ಇಲ್ಲವಾದ ಕಾರಣ 20% ದರದಲ್ಲಿ TDS ಅನ್ನ ಕಟ್ ಮಾಡಲಾಗ್ತದೆ. ನಿಮ್ಗೇನಾದ್ರೂ ಹಣ ಸಿಕ್ತಿದ್ರೆ ಅದರಲ್ಲೂ TDS ಕಟ್ ಮಾಡ್ತಾರ? ಒಂದು ವೇಳೆ ನನಗೆ 1 ವರ್ಷದಲ್ಲಿ 30,000 ರೂಪಾಯಿಗಿಂತ ಹೆಚ್ಚು ಪೇಮೆಂಟ್ ಮಾಡಿದಲ್ಲಿ 10% TDS ಕಟ್ ಮಾಡಲಾಗ್ತದೆ. ಇದರಿಂದಾಗಿ ನನಗೇನು ಪ್ರಯೋಜನ? ಅಡ್ವಾನ್ಸ್ ಟ್ಯಾಕ್ಸ್ ಕಡಿಮೆ ನೀಡಿದರೆ ಸಾಕಾಗತ್ತೆ. ಪರಿಣಾಮ ನಾನು ವರ್ಷ ಪೂರ್ತಿ ನಿಶ್ಚಿಂತೆಯಿಂದಿರ್ತೇನೆ ಮತ್ತು ಸಂತೋಷವಾಗಿರ್ತೀನಿ. ವಾ, ಕೇವಲ ವೇತನ ಮಾತ್ರವಲ್ಲ, ಬೇರೆ ಬೇರೆ ರೀತಿಯ ಪೇಮೆಂಟ್ ಮತ್ತು ಕ್ರೆಡಿಟ್ ಮೇಲೂ TDS ಕಟ್ ಆಗುತ್ತೆ. ಭಾರತ ಸರ್ಕಾರ ಅಥವಾ ಯಾವುದೇ ರಾಜ್ಯ ಸರ್ಕಾರಗಳ ಸ್ಕೀಮ್ ಅಥವಾ ಬಾಂಡ್ಗಳ ಹೊರತಾಗಿ ಇನ್ಯಾವುದೇ ಇತರ ಸೆಕ್ಯೂರಿಟಿಗಳಿಂದ ಸಿಗುವ ಬಡ್ಡಿಗಳ ಮೇಲೂ ಕೂಡ 10% TDS ಕಟ್ ಮಾಡುವ ಪದ್ಧತಿ ಇದೆ. ಇಂಡಿವಿಜುವಲ್ ಅಥವಾ HUF ಹೊರತುಪಡಿಸಿ ಬೇರೆ ಸೊತ್ತು ಸಂಪತ್ತುಗಳ ಮೊತ್ತಗಳ ಮೇಲೂ ಕೂಡ ಬಡ್ಡಿಯನ್ನು ನೀಡುತ್ತಿರುವಾಗ 10% ದರದಲ್ಲಿ TDS ಕಟ್ ಮಾಡುವಂತಹ ಪದ್ಧತಿ ಇದೆ. Interest limit for banks is 10,000 rupees and in other sectors it is 5,000 rupees. An individual or an HUF whose yearly transaction is more than rupees 1 crore should also deduct TDS and pay interest on it. But if the interest to be paid is an individual or an institution falling under this category, then TDS need not be deducted. Lottery or crossword puzzles generating income more than rupees 10,000, then 30% TDS is deducted as per the provisions. In case lottery winnings are wholly in kind or partly in cash and partly in kind, the deductor before releasing the winnings shall ensure that tax has been paid in respect of the winnings. For horse racing or gambling incomes exceeding rupees 10,000, then TDS is deducted at the rate of 30% as per provisions. An individual or HUF whose annual business turnover is more than 1 crore rupees or any other individual or enterprise paying a contractor a one-time payment of more than 30,000 rupees or annual payment of more than 1 lakh rupees, then a specified rate of TDS is deducted as per provisions. If the contractor is an individual or an HUF, then TDS is deducted at 1% and in other cases at 2%. Any transporter who has PAN, then during transportation payment, TDS will not be deducted. In cases like these, the individual paying the transportation charges should, in the prescribed form within the prescribed time, give full details of the transporter to the income tax officer. Another important point is that advertising, broadcasting and publicity, catering, carriage of goods or passengers by any mode of transport other than railways are also included in this category. For insurance commission exceeding 15,000 rupees per annum, TDS is deducted at the rate of 5%. If any payment is made to a non-resident sports person, TDS is deductible at the rate of 20%. If National Savings Scheme income exceeds 2,500 rupees per annum, TDS is deducted at the rate of 10%. For repurchase of mutual funds from Unit Trust of India, TDS is deducted at 20%. Lottery ticket agents, while paying commissions or any other payments in excess of 15,000 rupees, should deduct TDS at the rate of 5%. Any individual or HUF whose annual business turnover is more than 1 crore rupees or any other individual or an institution
if in the same financial year in the form of brokerage or commission pays more than 15,000 rupees, then he has to deduct TDS at the rate of 5% and pay the balance amount. But in the case of BSNL or MTNL's PCO franchisees, TDS will not be deducted. Any individual or HUF whose annual business turnover is more than 1 crore rupees or any enterprise that pays an annual rent of more than 1.8 lakh rupees, then on this rent TDS is deducted at the rate of 10% as per provision. If this rent is paid for any machinery, then TDS is deducted at 2%. If you are purchasing immovable property other than agricultural land and the consideration is rupees 50 lakhs or above, the purchaser is to deduct TDS under section 194IA of Income Tax Act at 1% on purchase value. The amount of TDS deducted will be deposited within 30 days from the end of the month in Form 26QB through electronic payment. The purchaser or deductor does not need to have TAN. Deductor will issue TDS certificate in Form 16B within 15 days from the due date of furnishing Form 26QB. Any individual or HUF whose annual turnover is more than 1 crore rupees or any other person in the same financial year pays more than 30,000 rupees for professional or technical services, then TDS will be deducted at the rate of 10%. If anyone is paid a royalty of more than 30,000 rupees a year, then 10% TDS is deducted as per provision. If the compensation or enhanced compensation for compulsory acquisition of any immovable property other than agricultural land exceeds 2.5 lakh rupees, then TDS to be made at the rate of 10% of such payment. Remember one more point. Tax is not deducted just while making a payment. Sometimes it happens that while receiving payments, tax is deducted. Okay, what is this all about? Please tell me in detail, sir. Income Tax Act Section 206C says, if for commercial purposes, you procure any forest produce, for example, such as wood, honey, leaves for rolling beedies, Jewelry or car, or any mineral or scrap. When you purchase them, the payments made by you for these are tax deducted at specific rates by the seller and deposited in government tax account. ಏನ್ ಸರ್, ಏನನ್ನಾದರೂ ತಗೊಳ್ಳೋದಿಲ್ಲ ಯಾಕೆ? ಯಾಕೆ ಇದ್ರ ಮೇಲೂ ಇನ್ಕಮ್ ಟ್ಯಾಕ್ಸ್ ಅನ್ವಯ ಆಗೋದಿಲ್ವಾ? ನಿಮಗಾಗಿ ಅಲ್ಲ. ಓ ಥ್ಯಾಂಕ್ ಗಾಡ್. ಕಮರ್ಷಿಯಲ್ ಹ್ಯೂಮನ್ ಕನ್ಸಂಪ್ಷನ್ಗಾಗಿ ಖರೀದಿ ಮಾಡುವ, ಆಲ್ಕೋಹಾಲ್ಗಾಗಿ ಮಾಡುವ ಪಾವತಿಗಳ ಮೇಲೂ ತೆರಿಗೆ ವಜಾ ಮಾಡಲಾಗ್ತದೆ. ನೋಡಿ, ಬಣ್ಣ ಸ್ವಲ್ಪ ಲೈಟ್ ಆಗಿದೆ. ಇದರ ಮೇಲೆ ತೆಕೋ, ಇದರ ಮೇಲೆ ಟೇಬಲ್ ಉಂಟಲ್ಲ ಸ್ವಲ್ಪ ಹತ್ಲಾಗೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕುತ್ಕೊಳ್ಳಿ. ಥ್ಯಾಂಕ್ ಯು. ನೋಡಿ, ಇದನ್ನು ನೀವು ಆದಷ್ಟು ಬೇಗನೆ ಮಾಡಿ ಮುಗಿಸಿ. ಸರಿ. ಹೇಳಿ, ನನ್ನನ್ನು ಯಾಕೆ ಕರೆಸಿದ್ರಿ? ಇಲ್ಲಿ ತುಂಬ ಪ್ರಾಬ್ಲಮ್ ಇದೆ. ಇದನ್ನು ನೀವು ಸಾಲ್ವ್ ಮಾಡಬೇಕು. ನಾಳೆ ತಾರೀಕು 7 TDS ಕಟ್ಟಲಿಕ್ಕೆ ಅಂತಿಮ ದಿನಾಂಕ. ಇಲ್ಲಿ ನನ್ನ ಅಕೌಂಟೆಂಟ್ ಜ್ವರದಲ್ಲಿ ಮಲಗಿದ್ದಾನೆ. ನಾನು ಏನು ಮಾಡಬೇಕು ಹೇಳಿ ನೀವು? ನೋಡಿ, ಆದಾಯ ತೆರಿಗೆ ಸೆಕ್ಷನ್ 201 ಅನ್ವಯ ವಿದಿನ್ ಡ್ಯೂ ಡೇಟ್ TDS ಕಟ್ ಮಾಡಿ ತೆರಿಗೆ ಜಮಾ ಮಾಡದಿದ್ದಲ್ಲಿ ತಿಂಗಳಿಗೆ 1.5% ಅಂತೆ ಬಡ್ಡಿ ಕೊಡಬೇಕಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಸೆಕ್ಷನ್ 221 ಅನ್ವಯ ಪೆನಾಲ್ಟಿ ಆಗುತ್ತೆ. ಈಗಂತೂ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆನ್ಲೈನ್ ಮೂಲಕ TDS ಜಮಾ ಮಾಡುವ ವ್ಯವಸ್ಥೆ ಮಾಡಿದೆ. ಅಷ್ಟೇ ಅಲ್ಲ, ಕ್ವಾರ್ಟರ್ಲಿ ಸ್ಟೇಟ್ಮೆಂಟ್ ಕೂಡ ಆನ್ಲೈನ್ ಜಮಾ ಮಾಡುವಂತಹ ವ್ಯವಸ್ಥೆ ಇದೆ. ಅದು ಹೇಗೆ, ಸ್ವಲ್ಪ ಹೇಳ್ತೀರಾ? ನೋಡಿ, ಡಿಜಿಟಲ್ ಸಿಗ್ನೇಚರ್ ಪ್ರಯೋಜನವನ್ನು ಪಡಿತಾ ನೀವು ಮನೆಯಲ್ಲಿ ಕೂತ್ಕೊಂಡೇ ಇಲೆಕ್ಟ್ರಾನಿಕ್ ಸ್ಟೇಟ್ಮೆಂಟ್ ಜಮಾ ಮಾಡಬಹುದು. ಅಥವಾ ನೀವು ಸ್ಟೇಟ್ಮೆಂಟ್ ತಯಾರು ಮಾಡುತ್ತಾ TIN-FC ಮಾಧ್ಯಮದ ಮೂಲಕ ಸ್ಟೇಟ್ಮೆಂಟ್ ಜಮಾ ಮಾಡಬಹುದು. ಈ ಪೇಮೆಂಟ್ ಮಾಡುತ್ತಿರುವ ಸಂದರ್ಭದಲ್ಲಿ ಟ್ಯಾನ್, ಅಸೆಸ್ಮೆಂಟ್ ಇಯರ್, ನೇಚರ್ ಆಫ್ ಪೇಮೆಂಟ್ ಸರಿಯಾಗಿ ಬರೀಬೇಕು. ಚಲಾನ್ 281 ಚಲನ್ ಮೂಲಕ TDS ಅಥವಾ TCS ಜಮೆ ಮಾಡಬಹುದು.
ಬೇರೆ ಬೇರೆ ಪ್ರಕಾರದ ಟಿಡಿಎಸ್ ಜಮೆ ಮಾಡುವುದಕ್ಕಾಗಿ 281 ನಂಬರ್ ಚಲನ್ನ ಬೇರೆ ಬೇರೆ ಪ್ರತಿಗಳನ್ನು ಉಪಯೋಗಿಸಿ ಸರಿಯಾದ ಫಾರ್ಮ್ ನಂಬರ್ ಮತ್ತು ಟೈಪ್ ಸ್ಟೇಟ್ಮೆಂಟ್ ನಿರ್ಧರಿಸಬೇಕು. ಡಿಡಕ್ಷನ್ ವಿವರಣೆಯನ್ನ ಬರೆಯುತ್ತಿರುವ ಸಂದರ್ಭದಲ್ಲಿ ಟ್ಯಾನ್, ಅಸೆಸ್ಮೆಂಟ್ ಇಯರ್, ಸ್ಟೇಟಸ್ ಇತ್ಯಾದಿಗಳನ್ನು ಅಗತ್ಯವಾಗಿ ಬರೆಯಬೇಕು. ಡಿಡಕ್ಷನ್ ವಿವರಣೆಯನ್ನು ಬರೆಯುತ್ತಿರುವಾಗ ಚಲಾನ್ ಕ್ರಮ ಸಂಖ್ಯೆ ಮತ್ತು ಸರಿಯಾದ ಪ್ಯಾನ್ ನಂಬರ್ ಬರೆಯುವುದು ಅತಿ ಅಗತ್ಯವಾಗಿರುತ್ತದೆ. ಈ ಟಿಡಿಎಸ್ ಅಥವಾ ಟಿಸಿಎಸ್ ಸ್ಟೇಟ್ಮೆಂಟ್ ತಯಾರಿ ಮಾಡಿದ ಬಳಿಕ ವ್ಯಾಲಿಡೇಷನ್ ಮಾಡಿಕೊಳ್ಬೇಕು. ಆನ್ಲೈನ್ ಲಾಗ್ ಮಾಡಿಕೊಳ್ಳುತ್ತಾ ಚಲಾನ್ ಸ್ಟೇಟಸ್ ಮತ್ತು ಸ್ಟೇಟ್ಮೆಂಟ್ ನೋಡಬಹುದಾಗಿದೆ. ಸರ್, ನಾಳೆ ತಾರೀಕು 7. ಹಿಂದಿನ ತಿಂಗಳು ನಾವು ಎಷ್ಟೆಲ್ಲ ಪೇಮೆಂಟ್ ಮಾಡಿದೇವಿಯೋ ಅವುಗಳ ಮೇಲೆ ಟಿಡಿಎಸ್ ಕಟ್ ಮಾಡಿದೇವಲ್ಲ ಅವನ್ನು ಜಮಾ ಮಾಡಬೇಕಾಗಿದೆ. ಹೌದು, ನೀವು ಕಳಿಸಿದ ಅಕೌಂಟನ್ನು ನಾನು ನೋಡಿದ್ದೀನಿ. ನಾಳೆ 7ನೇ ತಾರೀಕಿನ ಒಳಗಾಗಿ ನಾನು 50 ಲಕ್ಷ ರೂಪಾಯಿ TDS ಜಮಾ ಮಾಡಬೇಕಾಗಿದೆ. ಈ ವೇಳೆಯಲ್ಲಿ ಆ ಹಣವನ್ನು ಜಮಾ ಮಾಡುವುದು ನನ್ನಿಂದ ಸಾಧ್ಯ ಇಲ್ಲ. ಆದ್ರೆ ಸರ್, ಈ ರೂಪಾಯಿ ನಮ್ದಲ್ಲ. ನಾವು ಕೂಡ ಲೇಬರ್, ಪೇಮೆಂಟ್, ಮನೆ ಬಾಡಿಗೆ ಮತ್ತು ಕಮಿಷನ್ ನೀಡುತ್ತಿರುವಾಗ ಟಿಡಿಎಸ್ ಕಟ್ ಮಾಡಿದೀವಿ. ನಾವು ಈ ಟಿಡಿಎಸ್ ಜಮೆ ಮಾಡಿದಾಗ ಮಾತ್ರವೇ ಟ್ಯಾಕ್ಸ್ ಕ್ರೆಡಿಟ್ ಪಡೆಯುತ್ತೇವಲ್ವಾ? ಇದಲ್ಲದೆ ನಿರ್ಧಾರಿತ ಸಮಯಾವಧಿ ಒಳಗಾಗಿ ನಾವು ಈ ಹಣವನ್ನು ಸರ್ಕಾರಕ್ಕೆ ಜಮಾ ಮಾಡಬೇಕಾಗಿದೆ. ಆ ಹಣ ಇಲ್ಲಿ ತನಕ ನನ್ನಲ್ಲೇ ಇದೆ ಅಂತ ಭಾವಿಸಿದ್ಯಾ? ಅದನ್ನು ನಾನು ಬಿಸ್ನೆಸ್ನಲ್ಲಿ ಹಾಕಿದ್ದೀನಿ. ಆದ್ರೆ ಸರ್, ನಾವು ಯಾರ್ದು ಟಿಡಿಎಸ್ ಕಟ್ ಮಾಡಿದೆವೋ ಅವರು ಸುಮ್ಮನೆ ಇರೋದಿಲ್ಲ. ಟಿಡಿಎಸ್ ಸರ್ಟಿಫಿಕೇಟ್ ಕೇಳಬಹುದು ಮತ್ತು ಒಂದ್ ವೇಳೆ ಅದನ್ನು ಕೊಡದಿದ್ದಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ಕೂಡ ಮಾಡಬಹುದು. ಈ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ ಆದಾಯ ತೆರಿಗೆ ಕಾಯ್ದೆ ತುಂಬಾ ಕಟ್ಟುನಿಟ್ಟಾಗಿದೆ. Section 48 states that anyone who does not deduct TDS or after deduction does not deposit TDS in time, then 30% of such expenditure will be disallowed. One has to pay interest and penalty too. And if demand payments aren't made, there could be problems of prosecution as well. ನೀವು ಯಾರಿಂದ ವೇತನ ಪಡಿತಿದ್ದೀರಿ? ನನ್ನಿಂದಲೋ ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದೋ? ಅವಾಗ್ಲಿಂದ ಅವ್ರ ಕಡೆಯಿಂದನೇ ಮಾತಾಡ್ತಿದ್ದೀರಲ್ಲ. ಇಷ್ಟೊಂದು ದೊಡ್ಡ ದೇಶದಲ್ಲಿ ಲಕ್ಷ ಜನರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಇವರಲ್ಲಿ ಯಾರು TDS ಜಮಾ ಮಾಡಿಲ್ಲ, ಯಾರು ಮಾಡಿದ್ದಾರೆ ಅಂತ ಹುಡ್ಕೊಂಡು ತಿರುಗ್ತದೆಯೇ ಇದು? ಅರೆ, ದುರ್ಬಿನ್ ಹಿಡ್ಕೊಂಡು ಹುಡುಕಿದ್ರು ಸಿಗೋದಿಲ್ಲ. ನೀವು ಹೋಗಿ, ಇದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಓಕೆ ಸರ್. ಇಂಥ ಆಟವನ್ನ ನನ್ನ ಅಪ್ಪ ಅಜ್ಜಂದ್ರು ಸಾಕಷ್ಟು ಆಡಿದ್ದಾರೆ. ಹೀಗೆ PB ಇಂಡಸ್ಟ್ರೀಸು ಸಾಕಷ್ಟು ಬೆಳೀತಾ ಇದೆ. ಈ ಆಟ ನೀವು ತಿಳ್ಕೊಂಡಷ್ಟು ಸುಲಭವಾಗಿಲ್ಲ. ಒಂದು ವೇಳೆ ನೀವು ತೆರಿಗೆ ಕಟ್ ಮಾಡಿ ಹಣವನ್ನ ಜಮೆ ಮಾಡದೇ ಇದ್ದಲ್ಲಿ ಆದಾಯ ತೆರಿಗೆ ವಿಭಾಗ ನಿಮ್ಮ ಮೇಲೆ ಕಟ್ಟುನಿಟ್ಟಾದ ಕ್ರಮ ಕೈಗೊಳ್ಳುತ್ತದೆ. ನೀರಜ್, CCIT ಸಾಹೇಬರು ನನ್ನನ್ನು ಕರೆದಿದ್ರು. PB ಇಂಡಸ್ಟ್ರೀಸ್ ಹೆಸರಿನಲ್ಲಿ ಕಂಪ್ಲೇಂಟ್ ಬಂದಿದೆ. 50 ಲಕ್ಷ ರೂಪಾಯಿ TDS ಕಟ್ ಮಾಡಿ ಜಮಾ ಮಾಡಿರ್ಲಿಲ್ಲ. ನಾನು ವಿಚಾರಣೆ ಮಾಡಿ ನೋಡಿದೆ, ವಿಷಯ ಹೌದು. ಸರ್, ನನ್ಗೆ ಅನ್ಸುತ್ತೆ ಆದಾಯ ತೆರಿಗೆ ಕಾಯ್ದೆ ಸೆಕ್ಷನ್ 133A ಪ್ರಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ. ದೆನ್ ಗೋ ಹೆಡ್. ಓಕೆ ಸರ್, ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಸರ್. ಬಾಸ್, ಓಪನ್ ಕುಳಿತುಕೋ. ಥ್ಯಾಂಕ್ ಯು ಸರ್. ಫೈಲ್ ರೆಡಿ ಮಾಡಿದ್ಯಾ? ಸರ್, ಈಗ ತಕ್ಷಣವೇ ಸರ್ವೆ ಕೆಲಸ ಮಾಡಬೇಕಾಗುತ್ತೆ. ಎಸ್ ಸರ್, ನನ್ನ ಫೈಲ್ ರೆಡಿ ಇದೆ ಸರ್. ಅದಕ್ಕೆ ನಿಮ್ಮದು ಅಪ್ರೂವಲ್ ಬೇಕಾಗಿದೆ ಸರ್. ಅಪ್ರೂವಲ್ ಕೊಡ್ತಾ ಇದ್ದೇನೆ. ನೀನು ತಕ್ಷಣವೇ ಕ್ರಮ ಕೈಗೊಳ್ಳುವುದಕ್ಕಾಗಿ ಹೊರಡು. ಹಾಂ, ಬೆಸ್ಟ್ ಆಫ್ ಲಕ್. ಧನ್ಯವಾದ ಸರ್. ಮಿಸ್ಟರ್ ವಾಗ್ಲಾ ಇದ್ದಾರಾ? ನೀವೆಲ್ಲಿಂದ ಬಂದಿದ್ದೀರಿ? ಬಿಸ್ನೆಸ್ ವಿಚಾರವಾಗಿ ಅವ್ರ ಜೊತೆ ಮಾತಾಡಬೇಕಾಗಿತ್ತು. ಒಂದ್ ನಿಮಿಷ. ಹಲೋ ಸರ್, ನಿಮ್ಮನ್ನ ಯಾರೋ ಕಾಣೋದಕ್ಕೆ ಬಂದಿದ್ದಾರೆ. ಎಸ್, ಓಕೆ.
ಥರ್ಡ್ ಫ್ಲೋರ್ಗೆ ಹೋಗಿ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಮಿಸ್ಟರ್ ಬಾಗ್ಲಾ. ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಬಂದಿದ್ದೀವಿ. ಪ್ಲೀಸ್ ಸಿಟ್ ಡೌನ್. ನಾವಿಲ್ಲಿ ಕೂತ್ಕೊಳ್ಳಕ್ ಬರ್ಲಿಲ್ಲ ಮಿಸ್ಟರ್ ಬಾಗ್ಲಾ, ನಾವು TDS ಸರ್ವೆ ಮಾಡ್ಲಿಕ್ಕೆ ಬಂದಿದ್ದೀವಿ. ಕೌಶಿಕ್, ಮಿಸ್ಟರ್ ಬಾಗ್ಲಾ ಅವರ ಸರ್ವೆ ಆಥರೈಸೇಷನ್ಗೆ ಸೈನ್ ಮಾಡಿಸ್ರಿ. ಇದು ಸರ್ವೆ ಆಥರೈಸೇಷನ್ ಸರಿಯಾಗಿ ನೋಡಿ ಸಹಿ ಹಾಕಿ. ಅದೆಲ್ಲ ಆಯ್ತು ಸರಿ. ಈಗ ನಿಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಎಲ್ಲಿದೆ? ನಮ್ಮ ಮುಂದೆ ತೋರಿಸಿ. ಮಿಸ್ಟರ್ ಬಾಗ್ಲಾ, ನೀವು ಈ ವರ್ಷ ಮತ್ತು ಹಿಂದಿನ 3 ವರ್ಷದ ಅಕೌಂಟ್ಸ್ ತೋರಿಸಿ. ನನ್ನ ಎಲ್ಲ ಅಕೌಂಟ್ಸ್ ಕಂಪ್ಯೂಟರ್ನಲ್ಲಿ ಮೇಂಟೈನ್ ಆಗುತ್ತೆ. ಪ್ಲೀಸ್ ದಯವಿಟ್ಟು ಕಂಪ್ಯೂಟರ್ ನೋಡಿ. ವಿಮಲ್, ಈ ಗ್ಲಾಸ್ ತಗೊಂಡೋಗು. ಅರೆ, ಎಲ್ಲಿ ಹೋಗ್ತಾ ಇದೀಯಾ? ನಿಲ್ಲು, ತೋರಿಸು ತೋರಿಸು. ದಿಸ್ ಈಸ್ ಇಟ್. ಇದರಲ್ಲಿ ಲಾಸ್ಟ್ ಇಯರ್ ಎಷ್ಟು TDS ಕಟ್ ಮಾಡಲಾಗಿದೆಯೋ ಅದರದ್ದೆಲ್ಲ ವಿವರ ಇಲ್ಲಿದೆ. ಮಿಸ್ಟರ್ ಬಾಗ್ಲಾ, ನೀವು ಸರ್ಕಾರಕ್ಕೆ ಜಮೆ ಮಾಡಿರುವ TDS ವಿವರಗಳನ್ನು ದಯವಿಟ್ಟು ನಮಗೆ ಕೊಡ್ತೀರಾ? ಮಿಸ್ಟರ್ ಬಾಗ್ಲಾ, ನೀವು ಕ್ವಾರ್ಟರ್ಲಿ ರಿಟರ್ನ್ ಜಮಾ ಮಾಡಿದ್ದೀರಾ? ನೀವು TDS ಕಟ್ ಮಾಡಿದ್ದೀರಲ್ಲ, ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ ಅವರಿಗೆ? ಮಿಸ್ಟರ್ ಬಾಗ್ಲಾ, PB ಇಂಡಸ್ಟ್ರೀಸ್ ಕಳೆದ ವರ್ಷ 50 ಲಕ್ಷ TDS ಕಟ್ ಮಾಡಿದೆ ಮತ್ತು ಅದನ್ನು ಸರ್ಕಾರಕ್ಕೆ ಜಮೆ ಮಾಡಿಲ್ಲ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಸರ್, ನನ್ನಿಂದ ತಪ್ಪಾಯಿತು. ನಾನು TDS ಜಮೆ ಮಾಡಬೇಕಾಗಿತ್ತು. ನಾನು ಶಪಥ ಮಾಡ್ತೀನಿ, ನಾನು ಎಲ್ಲ ಡಿಮಾಂಡ್ ಪೇಮೆಂಟ್ ಪಾವತಿ ಮಾಡ್ತೀನಿ. ನನಗೆ ಇನ್ನೊಂದು ಅವಕಾಶ ಕೊಡಿ ಸರ್, ಪ್ಲೀಸ್. ನನ್ನದೆಲ್ಲವೂ ಸರ್ವನಾಶ ಆಗೋಯ್ತು. ಇಷ್ಟೊಂದು ದೊಡ್ಡ ನಷ್ಟ. ಈಗ ನಾನು 50 ಲಕ್ಷ ರೂಪಾಯಿಗಳನ್ನ ಕೊಡಬೇಕಾಗತ್ತೆ. ಅದಾದ ಬಳಿಕ ಇಂಟರೆಸ್ಟ್, ಪೆನಾಲ್ಟಿನೂ ಕೊಡಬೇಕಾಗತ್ತೆ. ಸೆಕ್ಷನ್ 226(3) ಅನ್ವಯ ನಿಮ್ಮ ಬ್ಯಾಂಕ್ ಅಕೌಂಟ್ ಅಥವಾ ನಿಮಗೆ ಹಣ ಕೊಡುವವರಿಗೆ ನೋಟಿಸ್ ಕಳಿಸುತ್ತಾ TDS ಜಮೆ ಮಾಡಬಹುದಾಗಿದೆ. ಒಂದು ವೇಳೆ ಅಗತ್ಯ ಇದ್ದಲ್ಲಿ ಟ್ಯಾಕ್ಸ್ ರಿಕವರಿ ಆಫೀಸರ ಮೂಲಕ ಸ್ಥಿರಾಸ್ತಿರ ಸಂಪತ್ತುಗಳನ್ನು ಹರಾಜು ಮಾಡಿಕೊಳ್ಳುವ ಮೂಲಕ TDS ಜಮೆ ಮಾಡಬಹುದು. ನಂದು ಸರ್ವನಾಶ ಆಗೋಯ್ತು. ನಾನು ಹಾಳಾಗೋದೆ. ನಾನು ಬೇರೆ ಎಲ್ಲ ನೀವು ಕೇಳಿದ್ದೀರಿ. ಒಂದು ವಿಷಯ ತಿಳಿಸಿ, ಆದಾಯ ತೆರಿಗೆ ವಿಭಾಗ ಇಷ್ಟೆಲ್ಲ ಜನರ ತೆರಿಗೆ ವಸೂಲಿ ಮಾಡಿ ಬಂದ ಹಣನ ಏನು ಮಾಡುತ್ತೆ? ಸರಿಯಾಗಿ ಹೇಳಿದ್ರಿ. ಇಷ್ಟೆಲ್ಲ ಹಣ ಇವರು ನಿಜಕ್ಕೂ ತಗೋತಾರಲ್ಲ, ಏನ್ ಮಾಡ್ತಾರೆ ಅದನ್ನ? I pay tax, you please pay tax too, because your contribution is very important for the development of the nation. Generation of power, infrastructure development, education, the development of women and underprivileged children, and even for the security of the nation. You must understand that we enjoy the benefits of the society as a citizen, and the income tax department has a lot to do with it. As a citizen, let's support the income tax department. We will help in the development of the nation. We will build the nation. Let's join hands in the progress
and the building of our country. ಸರ್ ಸರ್ ನೀವು ಸರಿಯಾಗೇ ಹೇಳಿದ್ರಿ. ಒಂದು ವೇಳೆ ನಾನು ಸರಿಯಾದ ಸಮಯದಲ್ಲಿ TDS ಜಮೆ ಮಾಡಿದ್ದಲ್ಲಿ ನನಗೆ ಸಮಸ್ಯೆ ಬರ್ತಿರ್ಲಿಲ್ಲ. ಈಗ ಇನ್ನು ಮುಂದೆ ಆದಷ್ಟು ಬೇಗ ಜಮಾ ಮಾಡಿಬಿಡಿ. ನಾನು ಸಕಾಲದಲ್ಲಿ ತೆರಿಗೆ ಜಮೆ ಮಾಡ್ತಾ ನಿಶ್ಚಿಂತೆಯಿಂದ ಬಿಸ್ನೆಸ್ ಮಾಡಲು ಬಯಸ್ತೀನಿ. ಹೀಗೆ ಟೆನ್ಷನ್ ತಗೊಂಡ್ರೆ ಯಾವುದೇ ಕೆಲಸ ಆಗೋದಿಲ್ಲ. ಈಗ ಆದಷ್ಟು ಬೇಗ ವ್ಯವಸ್ಥೆ ಮಾಡಿ ಪ್ಲೀಸ್. ವೆರಿ ವೆಲ್ ಸರ್, ಥ್ಯಾಂಕ್ ಯು. ಸರಿ ಹೇಳು. ಅರೆ, ಇವತ್ತು ಸಂತೋಷದಿಂದ ನನ್ನ ಹೊಟ್ಟೆ ತುಂಬಿಟ್ಟಿದೆ. ನಾನು ಇವತ್ತು ಊಟ ಮಾಡೋದಿಲ್ಲ. ಒಂದು ಕೆಲಸ ಮಾಡು, ನೀನು ಕೂಡ ಇಲ್ಲಿಗೆ ಬಾ, ಮತ್ತು ನಾವು ಡಿನ್ನರಿಗೆ ಹೋಗೋಣ. ನನ್ನ TDS ಕಟ್ಟಾಗಿತ್ತಲ್ಲ, ಅದರಲ್ಲಿ ಎಕ್ಸೆಸ್ ಟ್ಯಾಕ್ಸು ಇವತ್ತು ಇನ್ಕಮ್ ಟ್ಯಾಕ್ಸ್ ಆಫೀಸ್ನಿಂದ ಹಿಂತಿರುಗಿ ಬಂದಿದೆ, ಬಡ್ಡಿ ಸಮೇತ. ನೀನು 5 ಗಂಟೆ ಬಾ. ಸರ್ ಚಾಯ್. ಅರೆ ರಾಜು, ಹೇಳಿ ಸರ್. ಏನಪ್ಪ ಇದು, ಇವತ್ತು ಚಹಾ ಪೂರ್ತಿ ತುಂಬಿಬಿಟ್ಟಿದೆ. ಮೊದಲು ನಾನು TDS ಕಟ್ ಮಾಡಿದ್ನಲ್ಲ, ಅದನ್ನ ಈಗ TDS ಇಂಟ್ರೆಸ್ಟ್ ಸಮೇತ ಕೊಡ್ತಾ ಇದ್ದೀನಿ. ಸಕ್ಕರೆನೂ ಜಾಸ್ತಿ ಇದೆ. ಆದಾಯ ತೆರಿಗೆ ವಿಭಾಗ ಏನನ್ನೂ ಮರೆಯೋದಿಲ್ಲ. ಯಾವ ರೀತಿ ಜಲಸಂಪತ್ತನ್ನು ಸಾವಿರಾರು ಪಾಲು ಹೆಚ್ಚಿಸುತ್ತಾ ಮತ್ತೆ ಪೃಥ್ವಿಗೆ ಬೀಳುವಂತೆ ಮಾಡುವುದಕ್ಕಾಗಿ ಸೂರ್ಯನು ಬಿಂದು ಬಿಂದು ನೀರನ್ನು ಹೀರಿಕೊಳ್ಳುತ್ತಾನೋ, ಅದೇ ರೀತಿಯಲ್ಲಿ ಸರ್ಕಾರ ಜನರಿಂದ ತೆರಿಗೆಗಳನ್ನು ಸಂಗ್ರಹಿಸುತ್ತಾ ಅವರ ಸುಖ, ಸಮೃದ್ಧಿ, ಸುರಕ್ಷೆ ಇತ್ಯಾದಿಗಳಿಗಾಗಿ ಅವುಗಳನ್ನೇ ಪುನಃ ಜನರಿಗಾಗಿ ವಿನಿಯೋಗಿಸುತ್ತದೆ.